ಅಂದರೆ ಇಲ್ಲಿ ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ ಇಲ್ಲಿ ರಕ್ಷಣೆ ಇಲ್ಲ ಅಂತ ಹೇಳುವಂಥದ್ದು ಮತ್ತು ಸಾಬೀತಾಗ್ತಾ ಇದೆ. ಇಲ್ಲಿ ಏನಾದರೂ ಕೊಲೆಗಳಾಗುವಾಗ, ಏನಾದರೂ ಘಟನೆ ಆಗುವಾಗ ಹೋಮ್ ಮಿನಿಸ್ಟ್ರು ಬರ್ತಾರೆ, ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಕಮಿಷನರ್ ಆಫೀಸಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ, ಪತ್ರಿಕಾಗೋಷ್ಠಿ ಕರೀತಾರೆ, ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳ್ತಾರೆ. ಆ್ಯಂಟಿ ಕಮ್ಯುನಲ್ ವಿಂಗ್ ಅಂತ ಹೇಳಿದರು, ಆ್ಯಂಟಿ ಕಮ್ಯುನಲ್ ಫೋರ್ಸ್ ಅಂತ ಹೇಳಿದರು. ಎಲ್ಲಿದೆ ಆ್ಯಂಟಿ ಕಮ್ಯುನಲ್ ವಿಂಗ್? ಎಲ್ಲಿದೆ ಆ್ಯಂಟಿ ಕಮ್ಯುನಲ್ ಫೋರ್ಸು? ಒಂದೊಂದು ಹೆಣ ಬೀಳುವಾಗ ಇವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟು ಹೋಗುವಂಥ ಇಂತಹ ಗೃಹ ಸಚಿವರು, ಅದೇ ರೀತಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸಲ್ಮಾನರ ಆ ಜೀವಕ್ಕೆ, ಮುಸ್ಲಿಂ ಯುವಕರ ಜೀವಕ್ಕೆ ಬೆಲೆ ನೀಡದಂತಹ, ಮುಸ್ಲಿಂ ಯುವಕರ ಜೀವದೊಂದಿಗೆ ರಾಜಕೀಯ ಮಾಡುವಂತಹ ಇಲ್ಲಿನ ಕಾಂಗ್ರೆಸ್ ಮತ್ತು BJP ಪಕ್ಷಗಳು ಇಲ್ಲಿ ಮುಸಲ್ಮಾನರನ್ನು ಬಲಿಪಶು ಮಾಡ್ತಾ ಇದೆ. ಕೇವಲ ಸ್ಟೇಟ್ಮೆಂಟ್ಗಳು ಕೊಟ್ಟು ಹೋಗ್ತಾ ಇದೆ. ಒಂದು ವೇಳೆ ಇವತ್ತು ನಾವು ಕೇಳಿದ್ದೇವೆ, ತುಂಬ ಮಂದಿ ಸ್ಟೇಟ್ಮೆಂಟ್ಗಳು ಹಾಕುವಾಗ, ಭಾಷಣ ಮಾಡುವಾಗ, ಯಾಕೆ ಇವರನ್ನು ಬಂಧನ ಮಾಡ್ತಾ ಇಲ್ಲ ನೀವು? ಬಂಧನ ಮಾಡಲಿಕ್ಕೆ ಇವಾಗ ಕಾನೂನಿನಲ್ಲಿ ಅವಕಾಶ ಇಲ್ಲ. ಇಂತಹ ಪ್ರಚೋದನಕಾರಿಯಾಗಿ ಇಂತಹ ಘಟನೆಗಳು ನಡೆಯುವಾಗ ಇದರ ಬಗ್ಗೆ ಇಷ್ಟೊಂದು ತೀಕ್ಷ್ಣವಾದಂಥ ರೀತಿಯಲ್ಲಿ ಸಮಾಜದಲ್ಲಿ ಗಲಭೆ ಸೃಷ್ಟಿಸುವಂಥ ರೀತಿಯಲ್ಲಿ ಬಂಧನ ಮಾಡಲಿಕ್ಕೆ ಇವರಿಗೆ ಸಾಧ್ಯವಿಲ್ಲ ಅಂತ ಹೇಳಿದರೆ, ಅದು ಇಲ್ಲಿನ ಕಾನೂನಿನಲ್ಲಿ ಇಲ್ಲ ಅಂತ ಹೇಳುವಂತಹ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ. ಯಾರ್ದೋ ಕಿವಿಯ ಮೇಲೆ ಹೂವಿಡಲಿಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಕಾನೂನಿನಲ್ಲಿ ಅವಕಾಶ ಇಲ್ಲ. ಇವರೇ ನಾಟಕ ಮಾಡ್ತಾ ಇದ್ದಾರಾ? ಇಲ್ಲಿ ಆಡಳಿತ ನಡೆಸ್ತಾ ಇದ್ದಾರಾ? ಲಾ ಆ್ಯಂಡ್ ಆರ್ಡರನ್ನು ನಿಭಾಯಿಸ್ತಾ ಇದ್ದಾರಾ? ಇಲ್ಲ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಮೊನ್ನೆ ಇಷ್ಟೆಲ್ಲ ಘಟನೆ ಆಗುವಾಗ ಶರಣ್ ಪಂಪೇಲ್ನನ್ನು ಬಂಧನ ಮಾಡಿದ್ದಾರೆ. ಶರಣ್ ಪಂಪೇಲ್ನನ್ನು ಬಂಧನ ಮಾಡಿದ ಕಾರಣ ಯಾವುದು? ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅಂತ ಹೇಳುವಂಥ ಕಾರಣದಿಂದ ಅವರನ್ನು ಬಂಧನ ಮಾಡಿದ್ದಾರೆ. ಇಲ್ಲಿ ಗಲಾಟೆಗಳಾಗ್ತಾ ಇದೆ, ಜನರು ಆಕ್ರೋಶಗೊಳ್ತಾ ಇದ್ದಾರೆ. ಇಂಥ ಒಂದು ಕೊಲೆಯಾದ ಬಳಿಕ ಇಡೀ ಜಿಲ್ಲೆಯಲ್ಲಿ ಏನು ಆಕ್ರೋಶದ ಪ್ರತಿರೋಧ ಹೇಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅವರ ಆಕ್ರೋಶವನ್ನು ತಣಿಸಲಿಕ್ಕೆ ಬೇಕಾಗಿ ನಾಟಕ ಮಾಡಲಿಕ್ಕೆ ಅವರನ್ನು ಬಂಧನ ಮಾಡಿದ್ದ. ಗಂಟೆಗಳ ಕಾಲ ಇವರಿಗೆ ನ್ಯಾಯಾಧೀಶರು ಜಾಮೀನು ಕೊಡ್ತಾರೆ ಅಂತ ಇದ್ದರೆ ಈ ಯಾವ ಸೆಕ್ಷನ್ ಅಡಿಯಲ್ಲಿ ಇವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದೀವರು? ಅಷ್ಟು ದುರ್ಬಲ ಸೆಕ್ಷನ್ ಮಾಡಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನಿಮ್ಮನ್ನು ಬಂಧನ ಮಾಡ್ತೇವೆ, ನೀವು ನಕ್ಕಂತೆ ಮಾಡಿ ನಾವು ಅತ್ತಂತೆ ಮಾಡ್ತೇವೆ ಅಂತ ಹೇಳುವ ನಾಟಕ ಮಾಡ್ತಾ ಇದ್ದಾರೆ ಪೊಲೀಸರು. ಅಷ್ಟು ಇವರಿಗೆ ಭಯನ ಇವರನ್ನು ಬಂಧನ ಮಾಡಿ ಜೈಲಿಗೆ ಕಳಿಸಲಿಕ್ಕೆ? ಆಯಿತು, ಇಲ್ಲಿ ಬಂಧನ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಯಾವುದು? ಕದ್ರಿ ಪೊಲೀಸ್ ಸ್ಟೇಷನ್ಗೆ. ಆ ಅವರು ಹೇಳುವಾಗ ಕೇಳುವುದೇನು ಅಂತ ಹೇಳಿದರೆ, ಪೊಲೀಸರು ಕದ್ರಿ ಸ್ಟೇಷನಲ್ಲಿ ತುಂಬ ನಾಯಕರು ಬಂದು ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಯಾಕೆ ಇವರ ಬಂದೂಕಿನಲ್ಲಿ ಗುಂಡಿರಲಿಲ್ವಾ ನಾಯಕರು ಬರುವಾಗ ಅವರನ್ನು ಓಡಿಸಲಿಕ್ಕೆ? ಅಥವಾ ಇವರ ಕೈಯಲ್ಲಿ ಲಾಠಿ ಇರಲಿಲ್ವಾ? ಯಾರಾದರೂ ಮುಸಲ್ಮಾನರು ಪ್ರತಿಭಟನೆ ಮಾಡುವುದಾದರೆ ಇಡೀ ಲಾಠಿ ಚಾರ್ಜ್ ಮಾಡಿ ತಲೆಬುರುಡೆ ಹೊಡೆಯುವ ರೀತಿಯಲ್ಲಿ ಲಾಠಿ ಚಾರ್ಜ್ ಮಾಡ್ತಾರಲ್ಲ? ಯಾಕೆ ಸಂಘ ಪರಿವಾರದವರು ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ BJP ನಾಯಕರು ಯಾಕೆ ಮುತ್ತಿಗೆ ಹಾಕೋದು? ಅಲ್ಲಿನ ಪೊಲೀಸ್ ಸ್ಟೇಷನಲ್ಲಿರುವಂತಹ CC ಕ್ಯಾಮರಾವನ್ನು ಚೆಕ್ ಮಾಡಬೇಕು, ಒಬ್ಬೊಬ್ಬರನ್ನು ಅರೆಸ್ಟ್ ಮಾಡಬೇಕು. ಪೊಲೀಸರಿಗೆ ಅವರಷ್ಟೇ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದರೆ ಸಂಘ ಪರಿವಾರ, BJPಯ ಶಾಸಕ ಇರ್ಬೋದು, MLA ಇರ್ಬೋದು, MP ಇರ್ಬೋದು, ಕಾನೂನಿಗಿಂತ ಮೀರಿ ಕೆಲಸ ಮಾಡುವುದಾದರೆ ಅವರನ್ನು ಬಂಧನ ಮಾಡಿ ಒಳಗೆ ಹಾಕಲಿಕ್ಕೆ ಈ ದೇಶದ ಕಾನೂನಿನಲ್ಲಿ ಅವಕಾಶ ಇದೆ. ಯಾಕೆ ಮಂಗಳೂರಿನ ಪೊಲೀಸರು, ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಅದನ್ನು ಉಪಯೋಗಿಸಿಕೊಳ್ಳುತ್ತಾ ಇಲ್ಲ? ಯಾಕೆ ಇಲ್ಲಿ ಮೃದು ಧೋರಣೆ ಅನುಸರಿಸ್ತಾ ಇದೆ? ಇವತ್ತು ಮುಸ್ಲಿಂ ಸಮುದಾಯ ಪ್ರಶ್ನೆ ಮಾಡ್ತಾ ಇದೆ, ನಮಗೆ ಇಲ್ಲಿ ಬದುಕುವಂಥ ಹಕ್ಕಿಲ್ವಾ ಅಂತ ಕೇಳ್ತಾ ಇದೆ. ಕಾಂಗ್ರೆಸ್ಸಿನ ಲೀಡರ್ಗಳಲ್ಲಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ಪೊಲೀಸ್ ಅಧಿಕಾರಿಗಳಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಸರ್ಕಾರ ಇಲ್ಲಿ ಜೀವಂತ ಇದೆಯಾ? ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ನಮಗೆ ಹೇಳಲಿಕ್ಕೆ ಇರುವುದೇನು ಅಂತ ಹೇಳಿದರೆ, ಇಲ್ಲ ಕಾನೂನು ಸುವ್ಯವಸ್ಥೆಯನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳ ಬದಲಾವಣೆ ಆಗಬೇಕು. ಅದರೊಂದಿಗೆ ಈ ಒಂದು ತನಿಖೆಯನ್ನು ಉನ್ನತ ಮಟ್ಟದ ಒಂದು ಸಿಟ್ ಸಮಿತಿಯನ್ನು ರಚಿಸಿಕೊಂಡು ಒಂದು ಪ್ರೊಬೆಷನರಿ IPS ಅಧಿಕಾರಿಯ ನೇತೃತ್ವದ ಒಂದು ತಂಡದಲ್ಲಿ ಇದನ್ನು ತನಿಖೆ ಮಾಡಬೇಕು. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವೆಲ್ಲ ಇಂತಹ ಸಂಘಟಿತ ಅಪರಾಧಗಳು ಈ ಹಿಂದೆಯೂ ಕೂಡ ಸಂಘ ಪರಿವಾರದವರು ವೆಲ್ ಪ್ಲ್ಯಾನ್ಡ್ ಆಗಿ ಮಾಡಿದ್ದಾರೆ, ಅದೆಲ್ಲವನ್ನೂ ಕೂಡ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳುವಂಥ ಒಂದು ಬೇಡಿಕೆಯನ್ನು ನಾವು ಈ ಸಂದರ್ಭದಲ್ಲಿ ಇಡ್ತಾ ಇದ್ದೇವೆ. ಎಲ್ಲರಿಗೂ ಗೊತ್ತಿರುವಂತೆ ಕಳೆದ ಅಶ್ರಫ್ ವಯನಾಡು ಕೊಲೆ ನಡೆಯಿತು. ಅದರ ಹಿಂದೆ, ಅದಕ್ಕಿಂತ 2 ದಿನಗಳ ಮುಂಚೆ, 1 ವಾರಗಳ ನಡುವಲ್ಲಿ ಪ್ರಭಾಕರ್ ಭಟ್, ಅದೇ ರೀತಿ ನರಸಿಂಹ ಮಾಣಿ, ಅದೇ ರೀತಿ ಚಕ್ರವರ್ತಿ ಸೂಲಿಬೇಲೆ ಅವರ ಪ್ರಚೋದನೆಯಿಂದ ಒಂದು ಕೊಲೆ, ಸುಮಾರು 35 ಮಂದಿ ಸೇರಿಕೊಂಡು ಅಶ್ರಫ್ನ ಕೊಲೆ ನಡೆಯುತ್ತದೆ. ಆ ಸಂದರ್ಭದಲ್ಲಿ ಮುಸಲ್ಮಾನರು ಬಂದ್ಗೆ ಕರೆ ಕೊಡಲಿಲ್ಲ, ಇಲ್ಲಿ ಯಾವುದೇ ಒಂದು ದಾಳಿಗಳನ್ನು ನಡೆಸಲಿಲ್ಲ.
ಪ್ರತಿರೋಧ ಅಂತೇಳಿ ಬರಲಿಲ್ಲ. ಆ ನಂತರ ಇಲ್ಲಿ ಒಂದು ಗ್ಯಾಂಗ್ ವಾರ್ನ ವಿಚಾರದಲ್ಲಿ ಕೀರ್ತಿ ಮತ್ತು ಫಾಜಿಲ್ ಕೊಲೆಯ ಆರೋಪಿ ರೌಡಿ ಶೀಟರ್ ಆದಂತಹ ಸುಹಾಸ್ ಶೆಟ್ಟಿಯ ಕೊಲೆ ಆಗ್ತದೆ. ಆ ಕೊಲೆಯ ನಂತರ ಇಲ್ಲಿ ಸಂಘ ಪರಿವಾರ BJP ಎಲ್ಲರೂ ಸೇರಿಕೊಂಡು ಇಲ್ಲಿ ಶರಣ್ ಪಂಪೆಲ್ ಬಂದ್ಗೆ ಕರೆ ಕೊಟ್ಟ ನಂತರ ಸುಮಾರು 8 ಕಡೆಗಳಲ್ಲಿ ಸ್ಟ್ಯಾಬಿಂಗ್ ನಡೀತದೆ, ದಾಳಿಗಳು ನಡೀತದೆ. ಆ ನಂತರ ಅದರ ಮುಂದುವರಿದ ಭಾಗವಾಗಿ ನಿರಂತರವಾಗಿ BJPಯ MLAಗಳು ಅಥವಾ ಸಂಘ ಪರಿವಾರದ ನಾಯಕರುಗಳು ಶ್ರೀಕಾಂತ್ ಶೆಟ್ಟಿ ಅಂತವರು, ಮೆಂಡನ್ ಅಂತವರು ಇಲ್ಲಿ ಪ್ರಚೋದನೆಗೆ ಕರೆ ನೀಡ್ತಾರೆ. ಭರತ್ ಕುಮ್ಡೆಲ್ನಂತವರು ನಾವು ಪ್ರತೀಕಾರ ಮಾಡಿಯೇ ಮಾಡ್ತೇವೆ, ನೀವು ನಿರ್ಧರಿಸಿದ ರೀತಿಯಲ್ಲಿ, ನೀವು ನಿರ್ಧರಿಸಿದ ಸಮಯದಲ್ಲಿ ನಾವು ಪ್ರತೀಕಾರ ಮಾಡ್ತೇವೆ ಅಂತೇಳಿ ಓಪನ್ ಆಗಿ ಅನುಮತಿ ಇಲ್ಲದಂತಹ ಬಜಿಪೆ ಚಲೋವನ್ನು ನಡೆಸಿ ಅಲ್ಲಿ ಕರೆಯನ್ನು ನೀಡ್ತಾರೆ. ಆ ನಂತರ ಇಲ್ಲಿ ಹಲವು ಕಡೆಗಳಲ್ಲಿ ಹಲವು ಸಂದರ್ಭಗಳಲ್ಲಿ ವಿವಿಧ ರೀತಿಯಲ್ಲಿ ದಾಳಿಗೆ ನಡೆಸುವಂಥ ಪ್ರಕ್ರಿಯೆಗಳು ನಡೆದಿದೆ. ನಾವೇ ಇಲ್ಲಿ ಹೋಗಿ ಪೊಲೀಸ್ ಇಲಾಖೆಗೆ IG ಅವರೊಂದಿಗೂ ಕೂಡ ನಾವು ಮುಕ್ತವಾಗಿ ಹೇಳಿದ್ದೇವೆ, ಈ ರೀತಿ ನಡೀತಾ ಇದೆ, ಇಂತಹ ಜನಗಳು ಇಂಥ ರೀತಿಯಲ್ಲಿ ಬಂದು ದಾಳಿ ನಡೆಸುವಂತಹ ಹುನ್ನಾರವನ್ನು ನಡೆಸ್ತಾ ಇದ್ದಾರೆ, ಪ್ರಚೋದನೆ ನಡೆಸ್ತಾ ಇದ್ದಾರೆ ಅಂತೇಳಿ. ಆದರೂ ಕೂಡ ಎಲ್ಲಿಯೂ ಕೂಡ ಇವರನ್ನು ಬಂಧಿಸುವಂತಹದ್ದು, ಈ ಪ್ರಚೋದನೆ ಮಾಡಿದವರನ್ನು ಬಂಧಿಸುವಂತಹದ್ದು, ಚಲೋ ನಡೆಸಿದವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಂಡು ಬಂಧಿಸುವಂತಹದ್ದು ಯಾವುದೇ ಒಂದು ಪ್ರಕ್ರಿಯೆಗಳಿಗೆ ಪೊಲೀಸ್ ಇಲಾಖೆ ಆಗಲಿ ಸರ್ಕಾರವಾಗಲಿ ಕೈ ಹಾಕೋದಿಲ್ಲ. ಪರಮೇಶ್ವರ್ ಬಂದರು, ಇಲ್ಲಿಯ ಉಸ್ತುವಾರಿಗಳು ಬಂದರು, ಆ ನಂತರ ಇಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾನೂನಿನ ನಿಯಂತ್ರಣ ಆಗ್ಬೋದು ಇಲ್ಲಿ ಅಂತ ನಾವು ನೋಡಿಕೊಂಡ್ವಿ. ಆದರೂ ಕೂಡ ಇಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದವರನ್ನು ಬಂಧಿಸುವಂಥ ಗೋಜಿಗೆನೇ ಇಲ್ಲಿ ಸರ್ಕಾರ ಹೋಗುವುದಿಲ್ಲ. ಇದನ್ನು ಯಾವ ರೀತಿಯಲ್ಲಿ ತೆಗೆದುಕೊಳ್ಬೇಕಿತ್ತೋ ಆ ರೀತಿಯಲ್ಲಿ ಸರ್ಕಾರ ತೆಗೆದುಕೊಳ್ಳುವುದಿಲ್ಲ, ಪೊಲೀಸ್ ಇಲಾಖೆ ತೆಗೆದುಕೊಳ್ಳುವುದಿಲ್ಲ. ನಾವು IG ಹತ್ರ ಭೇಟಿ ಮಾಡಿ IG ಮುಕ್ತವಾಗಿ ಹೇಳಿದೆವು. ಏನಂತ ಹೇಳಿದರೆ, ಈ ಒಂದು SP ವ್ಯಾಪ್ತಿಯಲ್ಲಿ ಕನಿಷ್ಠ ವ್ಯಾಪ್ತಿಯ ರೀತಿಯಲ್ಲಿ ಶಕ್ತವಾಗಿ ನಿಯಂತ್ರಣ ಆಗ್ತಾ ಇಲ್ಲ, ನಾಕಬಂದಿ ಆಗ್ತಾ ಇಲ್ಲ. ಹಲವಾರು ಕೊಲೆಗಳು ನಡೆದಂತಹ ಪ್ರದೇಶವಾಗಿದೆ ಈ ಬೀಸರೋಡು ಕೈಕಂಬ ಮತ್ತು ಪೊಳಲಿ ದ್ವಾರದ ನಡುವಿನ ಪ್ರದೇಶ. ಇಲ್ಲಿ ಇದು ವಿಚಾರವಾಗಿ ಪ್ರತ್ಯೇಕವಾಗಿ ನೋಡ್ಕೊಳ್ಬೇಕು, ಯಾವುದೇ ನಾಕಬಂದಿಯನ್ನು ಹಾಕುವುದಿಲ್ಲ. ಎಲ್ಲಿಯವರೆಗೆ ಅಂತ ಹೇಳಿದರೆ ಈ ಕೊಲೆ ನಡೆದಂತಹ ಸಂದರ್ಭದಲ್ಲಿ, ರಹೀಮನ ಕೊಲೆ ನಡೆದಂತಹ ಸಂದರ್ಭದಲ್ಲಿ ನಾನು ಮೈಸೂರಿನಿಂದ ಪ್ರಯಾಣ ಬೆಳೆಸ್ತಾ ಇದ್ದೇನೆ ಮಂಗಳೂರಿಗೆ. ಒಂದೇ ಒಂದು ಕಡೆಗಳಲ್ಲಿ ಪೊಲೀಸ್ ಗಾಡಿಯನ್ನು ಚೆಕ್ ಮಾಡಲಿಲ್ಲ, ವಾಹನಗಳನ್ನು ನಿಲ್ಲಿಸಲಿಲ್ಲ, ನಾಕಬಂದಿ ಮಾಡಲಿಲ್ಲ ಆ ದಿನವೂ ಕೂಡ. ಅಂದರೆ ಇಲ್ಲಿ ಏನು ನಡೆಸ್ತಾ ಇದೆ, ಇಲ್ಲಿ ಇದೇ ರೀತಿ ಇರಬೇಕು, ಈ ರೀತಿ ಇದ್ರೇ BJP ಅವರಿಗೆ ಇಲ್ಲಿ ರಾಜಕೀಯ ಮಾಡಲಿಕ್ಕೆ ಆಗೋದು, ಇಲ್ಲಿ ಅವರ ಅಧಿಕಾರವನ್ನು ನಿರಂತರವಾಗಿ MP MLAಗಳಿಗೆ ಗೆಲ್ಲಲಿಕ್ಕೆ ಆಗೋದು. ಇದಕ್ಕೆ ಬೇಕಾದಂಥ ರೂಟನ್ನು ಇಲ್ಲಿ ಪೊಲೀಸ್ ಇಲಾಖೆ ಮಾಡಿಕೊಡ್ತಾ ಇದೆಯಾ? ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಇಲ್ಲಿ ಒಬ್ಬ SP ಇದ್ದಾರೆ, ಇವರು ನಿಜವಾಗಿಯೂ ಕೂಡ ಅವರಿಂದ ಜವಾಬ್ದಾರಿಯನ್ನು ನಿಭಾಯಿಸುವುದರಲ್ಲಿ ಅವರು 100% ಇದ್ದಾರೆ ಅನ್ನೋದರ ಕುರಿತು ನಮಗೆ ಸಂಶಯ ಇದೆ. ಅಷ್ಟಕ್ಕೂ ಕೂಡ ಬೇಜವಾಬ್ದಾರಿತನವನ್ನು ಜಿಲ್ಲೆಯ SP ತೋರಿಸಿದ್ದಾರೆ. IG ಹೋಗಿ ಮಾತಾಡಿದ ನಂತರ ಉತ್ತರ ಇಲ್ಲ, ತಬ್ಬಿಬ್ಬಾಗ್ತಾ ಇದ್ದಾರೆ. ಜಾಸ್ತಿ ದೂರ ಹೋಗೋದು ಬೇಡ. ಈ ಜಿಲ್ಲೆಯಲ್ಲಿ ಕೆಲವು ಮಂದಿಯನ್ನು ಗಡೀಪಾರು ಮಾಡಿದ್ದಾರೆ ಅಲ್ವಾ? ಯಾಕೆ ಭರತ್ ಕುಂಬ್ಳೆಲನ್ನು ಇವರು ಗಡೀಪಾರು ಮಾಡಿಲ್ಲ? ಯಾಕೆ ಲೋಕೇಶನ್ನು ಗಡೀಪಾರು ಮಾಡಿಲ್ಲ? ಯಾಕೆ ಮನೋಜನ್ನು ಗಡೀಪಾರು ಮಾಡಿಲ್ಲ? ಇಂಥ ಲಿಸ್ಟ್ಗಳು ಎಷ್ಟು ಬೇಕು ನಮಗೆ? ಯಾರನ್ನು ಸಂತುಷ್ಟಿಗೊಳಿಸೋದು? ಕಾರ್ಯಕ್ಷಮತೆಯಿಂದ ಜನತೆಯನ್ನು ಸಂತುಷ್ಟಗೊಳಿಸಿ ಈ ರೀತಿ ನಾಟಕ ಬೇಕಿತ್ತಾ? 2ನೇ ತಾರೀಕು ಮೇ 2ನೇ ತಾರೀಕಿಗೆ ಬಂದಿಗೆ ಕರೆ ಕೊಟ್ಟಂಥ ನೇತೃತ್ವ ವಹಿಸಿದ ಸನತ್ ಪಂಪೇರಣ್ಣ ಯಾವ ಸಂದರ್ಭದಲ್ಲಿ ಇವರು ಅರೆಸ್ಟ್ ಮಾಡೋದು? ಏನು ಮೆಸೇಜ್ ಕೊಡಲಿಕ್ಕೆ, ಸಂದೇಶ ಏನು ಇವ್ರದ್ದು? ಸ್ವಾಭಾವಿಕವಾಗಿ ನಾವು ಆಲೋಚನೆ ಮಾಡಬೇಕು. ಅಲ್ಲ, ನಾವು ಹೇಳುವಂಥದ್ದು ನಾಡಿನ ಜನತೆಯಲ್ಲಿ ಇಲ್ಲಿಯ ಇಲಾಖೆ, ಇಲ್ಲಿಯ ಜನಪ್ರತಿನಿಧಿಗಳು, ಇಲ್ಲಿಯ ರಾಜಕೀಯ ವ್ಯವಸ್ಥೆಗಳು ಇದನ್ನು ನಂಬಿ ನಾವು ಕೂತ್ಕೊಳ್ಳೋದಕ್ಕಿಂತ ನಮ್ಮನ್ನು ನಾವು ಸ್ವರಕ್ಷಣೆ ಮಾಡೋದು, ನಮ್ಮನ್ನು ಆತಂಕದಿಂದ ಹೊರಗೆ ತರಲಿಕ್ಕೆ ನಾವೇನು ಮಾಡ್ಬೋದು? ಇದು ಇಲ್ಲಿರ್ತಕ್ಕಂಥ ಮುಸಲ್ಮಾನರು, ಇಲ್ಲಿರ್ತಕ್ಕಂಥ